ನಮ್ಮ ಇಂಡಿ ತಾಲೂಕಿನಲ್ಲಿ ಸರ್ವೇಯರ್ ಮೇಲೆ, ADLR ಮೇಲೆ, ಸೂಪರ್ವೈಸರ್ ಮೇಲೆ, ಭೂಮಾಪಕರ ಮೇಲೆ ಯಾವುದೋ ಒಂದು ಹಳೆಯ 2016ರ ಕೇಸನ್ನು ಇಟ್ಕೊಂಡು ಇವತ್ತು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇಂಡಿಯಲ್ಲಿ ನಮ್ಮ 3 ಅಧಿಕಾರಿಗಳ ಮೇಲೆ FIR ಮಾಡಿದ್ದಾರೆ. ಅದು ನಿಜವಾಗಿಯೂ ನಮ್ಮದೇ ಆದಂಥದ್ದೊಂದು ಇಲಾಖೆಯ ಶಿಸ್ತು ಕ್ರಮ ಕೈಗೊಳ್ಳುವ ಪ್ರಾಧಿಕಾರ ಇರುವುದರಿಂದ ಮೊದಲ ನಮ್ಮದೆಲ್ಲ ಎನ್ಕ್ವೈರಿ ಈಗಾಗಲೇ ಪ್ರಾರಂಭವಾಗಿದೆ. ಅಲ್ಲಿ ಏನು ನಮ್ಮ ಪ್ರಾಧಿಕಾರ ಯಾವ ರೀತಿ ಒಂದು ಆದೇಶವನ್ನು ಮಾಡ್ತಾ ಇದೆ, ಅವಾಗ ಪೊಲೀಸರ ಹಸ್ತಕ್ಷೇಪ ಸರ್ಕಾರಿ ನೌಕರಸ್ಥರ ಮೇಲೆ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಏಕಾಏಕಿಯಾಗಿ ಅದು ಭಾಳಷ್ಟು ಅವರು ಯಾವ ಒತ್ತಡಕ್ಕೆ ಮಾಡ್ಯಾರ ಅನ್ನೋದು ಭಾಳಷ್ಟು ಇದಕ್ಕೆ ನಮ್ಮ ನೆಜರಿಗೆ ಬರ್ತಿದೆ. 4 ಗಂಟೆಗೆ ಒಂದು ಅರ್ಜಿ ಕೊಡ್ತಾರೆ, 5 ಗಂಟೆಗೆ ಅವ್ರ ಮೇಲೆ FIR ಮಾಡ್ತಾರೆ. ಇವತ್ತು ಇಲಾಖೆಯಲ್ಲಿ ಒಂದೊಂದು ದಿವಸ 2 ದಿವಸ ಹೋದ್ರೂ ಸಹಿತ FIR ಮಾಡೋದಿಲ್ಲ. ಕೃತ್ಯಗಳ ನಿಜವಾಗಿದ್ರೂ ಸಹಿತ ಇವತ್ತು ಯಾವುದೋ ಒಂದು ನಮ್ಮ ಮಾಜಿ ಶಾಸಕರು ಒತ್ತಡಕ್ಕೆ ಮಣಿದು ಇವತ್ತು ಇಲಾಖೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಒಂದು ದೌರ್ಜನ್ಯವನ್ನು ಎಸಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನೀವು ಆ ಪೊಲೀಸ್ ಇಲಾಖೆಗೆ ತಿಳಿಸಬೇಕು. ಒಂದು ವೇಳೆ ಮಾಡಿಸದೇ ಇದ್ದರೆ ನಮ್ಮ ಇಲಾಖೆಯನ್ನು ಬಿಟ್ಟು ಬೇರೆ ನಮ್ಮ ಪ್ರಾಧಿಕಾರವನ್ನು ಬಿಟ್ಟು ಬೇರೆಯವರು ಇಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಇವತ್ತು ಇಡೀ ಜಿಲ್ಲೆಯ ಸರ್ಕಾರಿ ನೌಕರಸ್ಥರ ಪರವಾಗಿ ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹಿತ ಇದನ್ನು ತಂದು ಅದನ್ನೊಂದು 2 ದಿವಸದಲ್ಲಿ ಅದನ್ನು ಆ FIR ಅನ್ನು ಸ್ಕ್ವಾಶ್ ಮಾಡಿಸ್ಬೇಕು. ಇಲ್ಲದೆ ಹೋದಲ್ಲಿ ಸೋಮವಾರದಿಂದ ನಮ್ಮ ಎಲ್ಲ ಇಲಾಖಾ ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಸುಪ್ರೀಂ ಇವತ್ತು ನಮ್ಮದೆಲ್ಲ ನಮ್ಮ ನೌಕರಸ್ಥರ ಮೇಲೆ ನಮಗೆ ಸುಪ್ರೀಂ ನಾವು ಬಾಸು ಜಿಲ್ಲಾಧಿಕಾರಿಗಳು ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಾನ್ಯ SP ಸಾಹೇಬರಿಗೆ ಹೇಳಿ ಅಲ್ಲಿ ಏನೊಂದು CPI ಅವರು ಒಂದು ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿ ವರ್ಗದ ಮೇಲೆ ನಮ್ಮ ಸಿಬ್ಬಂದಿ ಮೇಲೆ ಏನು FIR ಮಾಡ್ಯಾರ ಅದನ್ನು ಸ್ಕ್ವಾಶ್ ಮಾಡಿಸ್ಬೇಕು 2 ದಿವಸದಲ್ಲಿ ಅಂತೇಳಿ ವಿನಂತಿಸಿಕೊಂಡು ಮುಂದೆಯೂ ಸಹಿತ ಆ ಜಿಲ್ಲೆಯಲ್ಲಿ ಇಂಥವು ಸಾಕಷ್ಟು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡು ಈಗಾಗಲೇ ಒಂದು ಹೋರಾಟಗಳನ್ನು ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ತಾವು ಈ ಒಂದು ಮನವಿಯನ್ನು ಸ್ವೀಕರಿಸಿ ತುರ್ತಾಗಿ ಇವತ್ತು ಸಾಯಂಕಾಲದಲ್ಲಿ ಮಾನ್ಯ SP ಅವ್ರ ಜೊತೆ CP ಅವ್ರ ಜೊತೆ ಮಾತಾಡಿ ಆ FIR ಅನ್ನು ರದ್ದುಪಡಿಸಬೇಕಂತೇಳಿ ಇವತ್ತು ಸಮಸ್ತ ನಮ್ಮ ಎಲ್ಲ ನೌಕರರ ಬಳಗ ಇವತ್ತು ಇಂಡಿ ತಾಲೂಕಿನಿಂದ ಇಂಡಿ ತಾಲೂಕಾ ಅಧ್ಯಕ್ಷರು ಬಂದಾರ, ಇಡೀ ಸರ್ವೆ ಡಿಪಾರ್ಟ್ಮೆಂಟ್ನ ಎಲ್ಲ ಹಿರಿಯ ಅಧಿಕಾರಿಗಳ ಮುಖಾಂತರವಾಗಿ ಎಲ್ಲ ತಾಲೂಕಾದಿಂದ ಸರ್ವೆ ಅಧಿಕಾರಿಗಳು ಬಂದಾರ. ಆ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಸಂಪೂರ್ಣವಾಗಿ ಜಿಲ್ಲೆ ಸರ್ಕಾರಿ ನೌಕರಸ್ಥರ ಪರವಾಗಿ ಆ ಸರ್ವೆ ಇಲಾಖೆಯಲ್ಲಿ ಆದಂಥ ಅನ್ಯಾಯವನ್ನ ಖಂಡಿಸಿ ಇವತ್ತು ತಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಆತ್ಮೀಯ ಸರ್ಕಾರಿ ನೌಕರರು ತಾವು ಏನು ಇದು ಮನವಿ ಕೊಟ್ಟಿದ್ರು ನಾವು ಸೂಕ್ತ ಪಬ್ಲಿಕ್ಸರ್ ಅಂತೂ ಅವರು ಪಬ್ಲಿಕ್ಸರ್ ಅಂತ ಇಲಾಖಾ ನಿಯಮಗಳು ಏನು ಮಾಡೋ ಪೊಲೀಸರು ಅದನ್ನು ಧಿಕ್ಕರಿಸಿ ಒತ್ತಡಕ್ಕೆ ಮಾಡಿದ್ರೆ ಈಗ ನಾವು ಕೆಲಸ ಮಾಡ್ತೀವಿ ಸರ್, ನಮಗೂ ಒತ್ತಡ ಇರ್ತೈತಿ. ಅವರು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮ ಆತ್ಮಸಾಕ್ಷಿ ನಾವು ಯಾವ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರನ್ನ ತಪ್ಪು ಮಾಡಿರ್ತಾರೆ. ಈಗ ನಮ್ಗೆ ಆರೋಪಿತ ಬಿಂಬಿಸಿದೆ ಸರ್. ಈಗ ನಮ್ಮ ಆಫೀಸಿಗೆ ಯಾರೋ ಸಿಬ್ಬಂದಿ ಬರ್ತಾರೆ ಸರ್ ಮೇಲೆ FIR ಆಗಿದೆ ಅಂತ. ಈಗ ಆಲ್ರೆಡಿ ನಮ್ಮ ADLR ಸರ್ ಈಗ DDLR ಇದ್ದಾರೆ ಸರ್ ಅವರು. ಈಗ ಅವ್ರಿಗೆ ಕೂಡ ಇಮಿಡಿಯೇಟಾಗಿ 1 ಅವರಲ್ಲಿ 4 ಗಂಟೆ 15 ನಿಮಿಷಕ್ಕೆ ಅವರೇನು FIR ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಬರ್ತಾರೆ. 5 ಗಂಟೆ 15 ನಿಮಿಷಕ್ಕೆ FIR ಆಗುತ್ತೆ ವಿತೌಟ್ ಇನ್ಫಾರ್ಮೇಷನ್. ನಮ್ಮ ಮೇಲಾಧಿಕಾರಿಗಳಿಗೂ ಇಲ್ಲ, ನಮಗೂ ಇಲ್ಲ. ನಮ್ಮ ವಿತೌಟ್ ಮೈ ನಾಲೆಜ್ ಈ ಥರ FIR ಆದರೆ ಈಗ ನಾವು ಆಲ್ರೆಡಿ ಆರೋಪಿ ಅಂತ ಬಿಂಬಿತ ಆಗಿದೆ ಸರ್. ದಯವಿಟ್ಟು 2-3 ದಿವಸದಲ್ಲಿ ಇದನ್ನು ಕ್ಲಿಯರ್ ಮಾಡಿ ನಾವು ಆರೋಪಿಯಿಂದ ಮುಕ್ತ ಮಾಡಿ ಸರ್ ದಯವಿಟ್ಟು. ಇವತ್ತು ಇಂಡಿಯಾ ಭೂಮಾಪನ ಇಲಾಖೆಯಲ್ಲಿ ನಡೆದಂಥ ಘಟನೆಯ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಇವತ್ತು ಇಂಡಿಯಾ ಭೂಮಾಪನ ಇಲಾಖೆಯಲ್ಲಿ 2016ರ ಒಂದು ಹಳೆಯ ಕೇಸನ್ನು ಇಟ್ಟುಕೊಂಡು ಇಂದು ಅದರ ಮೇಲೆ FIR ಅನ್ನು ಮಾಡಿದ್ದಾರೆ. ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ವ್ಯಾಜ್ಯಗಳನ್ನು ಭೂಮಿಯ ವ್ಯಾಜ್ಯವನ್ನು ತೆಗೆದುಕೊಂಡು ಬಂದು ಸರ್ಕಾರಿ ನೌಕರಸ್ಥರ ಮೇಲೆ ಒತ್ತಡವನ್ನು ಹಾಕುವುದನ್ನು ಇದನ್ನು ಸಂಪೂರ್ಣವಾಗಿ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಖಂಡಿಸ್ತಾ ಇದೆ.
ಅದು ಈಗಾಗಲೇ ಆಗಿ 10 ವರ್ಷ ಆಯಿತು. 10 ವರ್ಷ ಹಿಂದಿನ ಕೇಸನ್ನು 1 ಗಂಟೆಯಲ್ಲಿ FIR ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ತಪ್ಪು ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಯಾವುದೋ ಒಂದು ರಾಜಕೀಯ ಷಡ್ಯಂತ್ರ ಹಾಗೂ ರಾಜಕೀಯ ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿಗಳ ಮೇಲೆ ತಮ್ಮ ಒಂದು ಮೇಲಿನ ಅಪವಾದವನ್ನು ತೆಗೆದುಕೊಳ್ಳಲಾರದೆ ನಮ್ಮ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ. ದಯವಿಟ್ಟು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈಗಾಗಲೇ ಮನವಿಯನ್ನು ಸಹಿತ ನಾವು ಮಾಡಿದ್ದೇವೆ. ನಮ್ಮ ಒಬ್ಬ ಯಾವುದೇ ಸರ್ಕಾರಿ ನೌಕರರ ತಪ್ಪು ಮಾಡಿದ್ದ ಅಂದರೆ ಆ ತಪ್ಪು ಮಾಡಿದ ವ್ಯಕ್ತಿಗೆ ನಮ್ಮಲ್ಲಿ ಶಿಸ್ತು ಪ್ರಾಧಿಕಾರ ಪ್ರತಿ ಇಲಾಖೆಯಲ್ಲಿ ಇರ್ತಾ ಇದೆ. ಆ ಶಿಸ್ತು ಪ್ರಾಧಿಕಾರ ಏನಾದರೂ ಅಪರಾಧಿ ಅಂತೇಳಿ ಘೋಷಿಸಿದ್ರು ಸಹಿತ ಅಪೀಲ್ ಮಾಡಿಕೊಳ್ಳುವಂಥ ಅಧಿಕಾರ ಇರ್ತದೆ. ನಾವು ತಪ್ಪು ಮಾಡಿದ್ದು ಸಾಬೀತಾದ ಮೇಲೆ ಪೊಲೀಸ್ ಇಲಾಖೆಗೆ ನಮ್ಮ ಇಲಾಖೆನೇ FIR ಮಾಡಿ ಅಂತೇಳಿ ಒಂದು ಆದೇಶವನ್ನು ಮಾಡ್ತಾ ಇದ್ವಿ. ಎಲ್ಲವನ್ನು ಉಲ್ಲಂಘನೆ ಮಾಡಿ ಇಡೀ KCSR ನಿಯಮವನ್ನು ಉಲ್ಲಂಘನೆ ಮಾಡಿ ಇವತ್ತು ನಮ್ಮ 3 ಅಧಿಕಾರಿಗಳ ಮೇಲೆ FIR ಮಾಡ್ಯಾರ. ಅದು ತೀವ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಇದು ಯಾವ ರೀತಿಯಲ್ಲೂ ಯಾವ ಜಿಲ್ಲೆಯಲ್ಲೂ ಯಾವ ಸರ್ಕಾರಿ ನೌಕರಸ್ಥರಿಗೆ ಆಗಬಾರ್ದು. ಇವತ್ತು ಅವ್ರ ಮೇಲೆ ಚಿಟಿಂಗ್ ಕೇಸ್ ಹಾಕ್ಯಾರ. ಚಿಟಿಂಗ್ ಕೇಸ್ ಮಾಡುವಂಥ ಅಪರಾಧವನ್ನು ನಾವು ಸರ್ಕಾರಿ ನೌಕರಸ್ಥರು ಏನು ಮಾಡ್ಯಾರ ಮತ್ತು ಹಾಕಿದ್ರೂ ಏನಾಗ್ತಾ ಇದೆ ಇದರ ಪರಿಣಾಮ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ನಾಳೆ ಬೆಳಗ್ಗೆ ಸಾರ್ವಜನಿಕರವ್ರು ಬಂದ್ರ ಮೇಲೆ ಅವ್ರ ಜೊತೆ ಬರ್ತಾರ. ನಮ್ಮ ಈ ಅಧಿಕಾರಿಗಳ ಮೇಲೆ ಚಿಟಿಂಗ್ ಕೇಸ್ ಆಗೈತೆ ಅಂತೇಳಿ ಭಾಳ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಆಗ್ತಾ ಇದೆ ಇದರಿಂದ. ಅದಕ್ಕಾಗಿ ದಯವಿಟ್ಟು ಇದನ್ನು ಖಂಡಿಸ್ತಾ ಇದ್ದೇವೆ. ಮುಂದೆ ಯಾವುದೇ ಇದರಲ್ಲೂ ಸಹಿತ ನಮ್ಮ ಮೇಲೆ FIR ಆಗಬೇಕಾಗಿತ್ತಂದ್ರೆ ನಮ್ಮ ಇಲಾಖೆಗೆ ತಿಳಿಸಬೇಕು, ಇಲಾಖೆ ಅಧಿಕಾರಿಗಳಿಗೆ ತಿಳಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಸುರೇಶ್ ಶೆಣಸಾಳ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಅಳತಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಆಫೀಸ್ನಲ್ಲಿ KGF ಮಾಡಿವು, ಪ್ಲಾಟೈಸ್ ಮಾಡಿ ಕೊಟ್ಟಿವಿ ಅವರಿಗೆ. ಕೊಟ್ಟ ನಂತರ ಅದಕ್ಕೆ ಒಪ್ಪಿ ಸೈನು ಮಾಡಿದ್ದಾರೆ. ಅಳತಿ ಹೋಗ್ತಾರಲ್ಲ ಬೇರೆ ಸರ್ವರು, ಅವ್ರ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ನೀವು ಪ್ಲಾಟ್ ಹಾಕಿದ್ದು KGF ಮಾಡೋಕೆ ನಮ್ಗೆ ಒಪ್ಪಿದೆ ಅಂತೇಳಿ ಅದು ತಂದು ನಮ್ಗೆ ಕೊಟ್ಟ ನಂತರ ನಾವು ಅದನ್ನು KGF ಮಾಡಿ ಮುಂದೆ ಏನಾದ್ರು ಪ್ಲಾಟ್ ಎಲ್ಲ ಉತ್ತಾರಿ ಮಾಡ್ಕೊಂಡಿದ್ದಾರೆ. ಅವರು RTC ಉತ್ತಾರಿ ಮಾಡಿ ಎಲ್ಲ ಸೇಲು ಆಗಿದ್ದಾವೆ ಕೆಲವೊಂದು ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಅದು ಆಗಿ ಅಚಾನಕ್ಕಾಗಿ ಈಗ ಮೊನ್ನೆ FIR ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಇಲ್ಲ, ಇದಕ್ಕಿಂತ ಮುಂಚೆ FIR ಮಾಡೋಕ್ಕಿಂತ ಮುಂಚೆ ನಿಮಗೆ FIR ಮಾಡ್ತೀವಿ ಅದು ಏರ್ ಆ ಟೈಪ್ FIR ಮಾಡ್ತೀವಿ ಕೇಸ್ ಮಾಡ್ತೀವಿ ಏರ್ ಆ ಟೈಪ್ ಹೇಳಿದಾರೆ, ಡೈರೆಕ್ಟ್ FIR ಮಾಡಿದ್ರು? ಇಲ್ಲ, ಏನು ಹೇಳಿಲ್ಲ. FIR ಮಾಡ್ತೀವಿ ಅದೇನು ಹೇಳಿ. ಈಗ ನಾನು ಸರ್ವೇರ್ ಇದ್ದೆ ಇವಾಗ. ಇವ್ರು ಸರ್ ದಾನಪ್ಪಗಳು ಸೂಪರ್ವೈಸರ್ ಇದ್ದರು. ಇವ್ರು ನಮ್ಮ ಮೇಲೆ ಎಡಿಲರ್ ಇದ್ದರು, ಪ್ರಮೋದ್ ಅಂತೇಳಿ. ಈಗ ಬಳ್ಳಾರಿ ಎಡಿಲರ್ ಅವ್ರು ಪ್ರೆಸೆಂಟ್. ಇವ್ರು ಸರ್ ಸೂಪರ್ವೈಸರ್ ಇದ್ದರು, ಭಾಗವಾಡಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿದ್ದಾರೆ. ಈಗ ನಾವು ಸೂಪರ್ವೈಸರ್ ಆಗಿ ಅಲ್ಲಿ. ಅವ್ರು ಎಷ್ಟು ಮಂದಿ ಮೇಲೆ FIR ಆಗಿದೆ? ಹಾಂ ಸರ್, ಎಷ್ಟು ಮಂದಿ ಮೇಲೆ FIR ಮಾಡಿದ್ದಾರೆ? 3 ಮಂದಿ ಮೇಲೆ. 3 ಮಂದಿ ಮ್ಯಾಗ ಒಬ್ಬರು ಅವ್ರು ಏಜೆಂಟ್ರು ಇರ್ತಾರಲ್ಲ, ಅವರು ಪ್ರಕರಣ ತಂದು ಕೊಡೋದು, ಏನೇ ಮಾಡಿಸೋದು, ಅವರು ಸರ್ ಕೈಯಾಗ ಕೆಲಸ ಮಾಡ್ತಿದ್ರು. ಅವ್ರ ಮ್ಯಾಗ ವರ್ಕ್ ಮಾಡಿ ಖಾಸಗಿ ವ್ಯಕ್ತಿಗಳು. ಸರ್ ಹೆಸರು? ಅವರೆಷ್ಟು ಸಂಗಪ್ಪ ಬಿರಾದಾರೆ. ನಮ್ಮ SK ರಾಠೋಡ್ ಸರ್. ಇವತ್ತು ನಮ್ಮ ಇಂಡಿ ತಾಲೂಕಿನಲ್ಲಿ ಸರ್ವೇರ್ ಮೇಲೆ, ADLR ಮೇಲೆ, ಸೂಪರ್ವೈಸರ್ ಮೇಲೆ, ಭೂಮಾಪಕರ ಮೇಲೆ ಯಾವುದೋ ಒಂದು ಹಳೆಯ 2016ರ ಕೇಸನ್ನು ಇಟ್ಕೊಂಡು ಇವತ್ತು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇಂಡಿಯಲ್ಲಿ ನಮ್ಮ 3 ಅಧಿಕಾರಿಗಳ ಮೇಲೆ FIR ಮಾಡಿದ್ದಾರೆ. ಅದು ನಿಜವಾಗಿಯೂ ನಮ್ಮದೇ ಆದಂಥದ್ದೊಂದು ಇಲಾಖೆಯ ಶಿಸ್ತು ಕ್ರಮ ಕೈಗೊಳ್ಳುವ ಪ್ರಾಧಿಕಾರ ಇರುವುದರಿಂದ ಮೊದಲ ನಮ್ದೆಲ್ಲ ಎನ್ಕ್ವೈರಿ ಈಗಾಗಲೇ ಪ್ರಾರಂಭವಾಗಿದೆ. ಅಲ್ಲಿ ನಮ್ಮ ಪ್ರಾಧಿಕಾರ ಯಾವ ರೀತಿ ಒಂದು ಆದೇಶವನ್ನು ಮಾಡ್ತಾ ಇದೆ, ಅವಾಗ ಪೊಲೀಸರ ಹಸ್ತಕ್ಷೇಪ ಸರ್ಕಾರಿ ನೌಕರಸ್ಥರ ಮೇಲೆ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಏಕಾಏಕಿಯಾಗಿ ಅದು ಭಾಳಷ್ಟು ಅವರು ಯಾವ ಒತ್ತಡಕ್ಕೆ ಮಾಡ್ಯಾರ ಅನ್ನೋದು ಭಾಳಷ್ಟು ಇದಕ್ಕೆ ನಮ್ಮ ನಜರಿಗೆ ಬರ್ತಿದೆ. 4 ಗಂಟೆಗೆ ಒಂದು ಅರ್ಜಿ ಕೊಡ್ತಾರೆ, 5 ಗಂಟೆಗೆ ಅವ್ರ ಮೇಲೆ FIR ಮಾಡ್ತಾರೆ. ಇವತ್ತು ಇಲಾಖೆಯಲ್ಲಿ ಒಂದೊಂದು ದಿವಸ 2 ದಿವಸ ಹೋದ್ರೂ ಸಹಿತ FIR ಮಾಡೋದಿಲ್ಲ. ಕೃತ್ಯಗಳ ನಿಜವಾಗಿದ್ರೂ ಸಹಿತ ಇವತ್ತು ಯಾವುದೋ ಒಂದು ನಮ್ಮ ಮಾಜಿ ಶಾಸಕರು ಒತ್ತಡಕ್ಕೆ ಮಣಿದು ಇವತ್ತು ಇಲಾಖೆ ನಮ್ಮ ಸರ್ಕಾರ